ಬಹಳ ಸರ್ ನಾವು ಪ್ರಶ್ನೆ ಮಾಡುವಂಥವ್ರು ನಾವೇನೋ ದೊಡ್ಡ ಜಡ್ಜ್ಗಳು ಅನ್ನೋದರ, ಯಾಕೆ ಹಿಂಗಾಯ್ತು, ಯಾಕೆ ಹಿಂಗಾಯ್ತು, ಹಂಗಾಗ್ಲಿಕ್ಕೆ ನೀನೇನು ಮಾಡ್ದಿ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕೆ ಸಮಸ್ಯೆ ಬಂತು, ಯಾಕೆ ಕಷ್ಟ ಬಂತು, ಯಾಕೆ ಕೊರತೆಗಳಾದವು, ಯಾಕೆ ಈ ಪ್ರಕಾರ ನನ್ನ ಜೀವನದಲ್ಲಿ ಆಗ್ತಾ ಇದೆ, ಸಾಕಾಗಿದೆ ಅಂತ ಅನ್ಕೊಳ್ತೀವಿ, ಪ್ರಶ್ನೆಗಳು ಮಾಡ್ತೀವಿ ನಾವು. ಹೌದು, ಇದಾಗ್ಲಿಕ್ಕೆ ನನ್ನಿಂದ ಏನಾದ್ರೂ ಆಯ್ತೋ, ಈ ಪ್ರಶ್ನೆ ನಮ್ಗೆ ನಾವು ಹಾಕೊಳ್ಳೋದಿಲ್ಲ. ಈ ಕಾರ್ಯವು ಸಂಭವಿಸ್ಲಿಕ್ಕೆ ನನ್ನಿಂದಾಗ್ಲಿ, ನನ್ನ ಹೆಂಡತಿಯಿಂದಾಗ್ಲಿ, ನನ್ನ ಗಂಡನಿಂದಾಗ್ಲಿ, ನನ್ನ ಮಕ್ಕಳಿಂದಾಗ್ಲಿ ಏನಾದ್ರೂ ಆಯ್ತೋ, ನಕಾರಾತ್ಮಕವಾದದ್ದು ಏನಾದ್ರೂ ನಡೆದು ಹೋಯ್ತೋ, ಅದರ ನಿಮಿತ್ತವಾಗಿ ಶಾಪವನ್ನು ನಾವು ಹೊಂದಿಕೊಂಡಿದ್ದೇವೋ, ಅದರ ನಿಮಿತ್ತವಾಗಿ ಇದು ಈ ಹೊತ್ತು ನಾವು ಅನುಭವಿಸಬೇಕಾದ ಸಂದರ್ಭ ಉಂಟಾಯಿತೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದನ್ನ ಬಿಟ್ಟಿದ್ದೇವೆ. ಅದಕ್ಕೆ ದೇವರಿಗೆ ಪ್ರಶ್ನೆ ಮಾಡ್ತೇವೆ, ಯಾಕೆ ದೇವರ ಹೆಂಗ್ ಮಾಡಿದೆ, ಯಾಕೆ ಸ್ವಾಮಿ ಈ ಪ್ರಕಾರ ನಡೆದು ಹೋಗ್ತಾ ಇದೆ. ನಾವು ದೇವರಿಗೆ ಪ್ರಶ್ನೆ ಮಾಡುವಷ್ಟು ದೊಡ್ಡವರಾಗಿದ್ದೇವೆ, ನಮಗೆ ನಾವು ಪ್ರಶ್ನೆ ಮಾಡಿಕೊಳ್ಳುವಷ್ಟು ಬುದ್ಧಿವಂತರಾಗಿಲ್ಲ. ಇನ್ನು ನಮಗೆ ನಾವು ಪ್ರಶ್ನೆ ಮಾಡಿಕೊಂಡಾಗಲೇ ನಮ್ಮ ಸ್ಥಿತಿಯನ್ನ ಮಾರ್ಪಾಡು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ, ನಾವು ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ, ಈ ಲೋಕದಲ್ಲಿ ಜೀವನ ಮಾಡುವ ಸಂದರ್ಭದಲ್ಲಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯವಾಗುತ್ತದೆ, ದೀರ್ಘಾಯುಷ್ಯನ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ.